अखण्डमण्डलाकारं व्याप्तेन चराचरं तत्पदं दर्शितं येन तस्मै श्री गुरुवे नमः. श्री सद्गुरुಗಳ ಶರಣಬಸವೇಶ್ವರ ಗುರುಗಳಲ್ಲಿ ಅರ್ಜುನವರು, ಸಂಜೆಯಾದ ಬಾಳಪ್ಪನವರು ಗುರುಗಳಲ್ಲಿ ಈ ಸದ್ಯದಲ್ಲಿ ಕಾರ್ಯಕ್ರಮ ನಡೆಯುವಂಥ ಗುರು ವಂದನೆಯ ಸುಂದರವಾದಂಥ 78ನೆಯ ತಿಂಗಳದ ಕಾರ್ಯಕ್ರಮ. ಇದು 78 ತಿಂಗಳ ಕಾರ್ಯಕ್ರಮ ಎಂತ ಬತ್ತು ಅಂತ ಕೇಳಿದ್ರೆ ಉಗಾದಿ ಪಾಡ್ಯ ಇವತ್ತು ನಮ್ಮ ಭಾರತೀಯ ಮೊದಲನೆಯ ವರುಷ. ಈ ರೀತಿಯಾಗಿ ಯಾವ ಸದ್ಗುರುಗಳಾದ ಮಹಾತ್ಮರಾದ ಶಂಕರಾನಂದ ಮಹಾಸ್ವಾಮಿಗಳ ದಿವ್ಯ ಪವಿತ್ರವಾದ ಪುತ್ರನಾದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪವಿತ್ರ ದೇಹದಲ್ಲಿ ದಿವ್ಯವಾದ ಮಂತ್ರೋಪದೇಶ ಮಾಡಿ ಅವರನ್ನು ನಿಮ್ಮ ಕುರುವಿನ ಶಕ್ತಿಯ ಸಮಾಜದಲ್ಲಿ ಮಹಾತ್ಮನನ್ನಾಗಿ ಜಗದ್ಭರಿತ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಆಶೀರ್ವಾದ ಮಾಡಿ ಮಾಡುವಂಥ ದಿವ್ಯವಾದ ಪುತ್ರರನ್ನು ನಮಗೆಲ್ಲರಿಗೂ ಗುರುವನ್ನಾಗಿ ಆರಿಸಿಕೊಟ್ರು. ಆದರೆ ಗುರುವಿನ ಪದವನ್ನು ಪಡಿಬೇಕಾದ್ರೆ ಸಾಮಾನ್ಯವಾದ ಮಾತಲ್ಲ. ಗುರು ಜನ್ಮ ಅಂದ್ರೆ ಅನೇಕ ಜನ್ಮಾಂತರಗಳ ಪಾಪವನ್ನು ಕಳೆದ ಮಹತ್ತರವಾದ ಪುಣ್ಯವನ್ನು ಕೊಟ್ಟ ಈ ಭವರೋಗವನ್ನು ಕಳಕೊಂಡ ಜೀವನ್ಮುಕ್ತನಾಗುವ ಶಕ್ತಿ ಗುರು. ಅವರಿಗೆ ದಿವ್ಯವಾದ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಮಹತ್ತರವಾದಂಥ ಕಾರ್ಯಕ್ರಮಗಳನ್ನು ನಡೆಸುವಂತ ಅವರು ಎಲ್ಲೋ ಇದ್ರು, ಎಲ್ಲೋ ಅವರನ್ನು ಕರೆದು ತಂದು ಅವರಿಗೆ ಆಶ್ರಯ ಕೊಟ್ಟು ನಮ್ಮ ಭೂವಾರ ಎಲ್ಲ ಬಂಧುಗಳಿಗೂ ಅವರು ಮಾಡಿದಂಥ ಉಪಕಾರನಕ ಗುರುಗಳಿಗೆ ಬಹಳ ಮಹತ್ವದ. ಯಾಕಂದ್ರೆ ಇನ್ನು ಅವರಲ್ಲಿ ಒಂದು ಜಾಣತನ. ಏನು ಜಾಣತನ? ಗುರುವಿನಲ್ಲಿ ಹೋಗಿ ಅಲ್ಲೇ ಪ್ರಯತ್ನ ಮಾಡೋದಕ್ಕಿಂತಲೂ, ಭಕ್ತಿ ತೋರೋದಕ್ಕಿಂತಲೂ ತಮ್ಮ ಮನೆಯ ಅಂಗಳೊಳಗನ ತಂದ, ತಮ್ಮ ಸುಂದರವಾದ ಜಮೀನದ ಹತ್ತಿರ ತಂದ ಅವರನ್ನ ಭಾವಚಿತ್ರ ರೂಪದಿಂದ ತಂದರೂ ಅವರು ಪ್ರತ್ಯಕ್ಷವಾಗಿ ಅವರ ಸ್ಥಾನದಲ್ಲಿ ಅವರ ಜಾಗವನ್ನು ಪವಿತ್ರತೆ ಮಾಡಿದರು. ಗುರುವರದ ಅಲ್ಲಿ ಎಲ್ಲ ಮಹಾತ್ಮರಗಳ ನುಡಿ ನಡಿಗಳನ್ನು ತಿಳಿದುಕೊಂಡು ಸಾಧನೆಗಳನ್ನು ಪವಿತ್ರತೆ ಮಾಡಿಕೊಂಡು ಸ್ಥಾನವನ್ನು ಕೊಟ್ಟು ಬಹಳ ಮಹಾಪುಣ್ಯದ ಕಾರ್ಯವನ್ನು ಮಾಡ್ತಾರೆ. ಅದಕ್ಕೆ ನೀವೆಲ್ಲರೂ ಪ್ರೇಮಿಗಳಾಗಿ ಗುರುವಿನ ಶಕ್ತಿ ಸಮಾಜಕ್ಕಲ್ಲ, ಎಲ್ಲ ಸಮಾಜದವರು
ಎಲ್ಲ ನಗರದವರು. ಆದರೆ ಇವತ್ತ ಏನೋ ಸ್ವಲ್ಪ ಬಡ್ಡೆ ಬೇರೆ ಮನಿ ಒಳಗ ಸೇವಿ ಊಟವನ್ನ ಉಂಡ ಯಾರ್ಯಾರಿಗೆ ಬರಾಕ ಆಗಿಲ್ಲ ಕಾಣ್ತದೆ. ಶಾವಿಗೆ ಕಳಗಳ ನುಂಗು ಶಾವಿಗೆ ಅವು. ಇನ್ನು ಬಡ್ಡೆ ಅಂದ್ರೆ ಶಾವಿಗೆನ ಮಾಡ್ಬೇಕಲ್ಲ. ಮ್ಯಾಲ ಬೆಲ್ಲ ಹಾಕಿ ರುಚಿ ಮಾಡಿ ಗಳಗಳ ನುಂಗಿ ಬಿಡಾಕ್ ಬರುವಂಥದ್ದು. ಅದು ಭಾಳ ಹೆಚ್ಚು ಕಮ್ಮಗನ ಬರಾವರಿಗೆ ಸೋಡಿಲ್ಲಾಗೈತಿ. ಜಾಗ ಎಲ್ಲ ತುಂಬು ಅದು ಹೆಂಗ ತುಂಬತೈತಿ ನಮಗ ಹಂಗ ಸ್ಫೂರ್ತಿ ಬರ್ತದೆ. ಅದು ತುಂಬೋದ್ರೊಳಗೆ ಕಂಸಿ ಅಂತಂದ್ರೆ ನಮ್ಮ ಒಳಗೆ ತುಂಬೋದ್ರೊಳಗೆ ಕಂಸಿ. ಯಾಕಂತಂದ್ರೆ ಜೀವನ ಚರಿತ್ರೆಯೊಳಗೆ ಬಹಳ ಮಹತ್ವ. ಮನುಷ್ಯರ ಭಾವಚಿತ್ರಗಳು ಹೆಂಗದಾವ ಅಂದ್ರೆ ಬಹಳ ಮಹತ್ವದವು. ಆದಾಗ್ಯೂ ಕೂಡ ನೀವು ಬಂದಂತವರು ಬಹಳ ಪೂರ್ಣಿವಂತ. ಗುರುವಿನ ಕಾರ್ಯಕ್ರಮ ನಿಂದಿಸಬಾರ್ದು. ನಮಗೆ ಎಷ್ಟೇ ಕೆಲಸ ಇದ್ರು ಎಷ್ಟೇ ಕರ್ತವ್ಯವಿದ್ರು ನಾವಲ್ಲಿ ಹೋಗಿ ಅದರಾಗಬೇಕಂತ ನೀವೆಲ್ಲರೂ ಮಾನ ಪವಿತ್ರ ಜೀವಿಗಳು. ಅವರ ಕಾರ್ಯಕ್ರಮ ಬಂದ್ರಿ ಎಲ್ಲ ಶರಣರು ಶರಣೀಯರು ತನ್ನ ಮಕ್ಕಳು ಎಲ್ಲರೂ ಕೂಡಿಕೊಂಡ ಆ ಗುರುವಿಗೆ ಪ್ರೀತಿ ಪ್ರೇಮವನ್ನು ಹಂಚಿಕೊಂಡ ಅವರ ದಿವ್ಯವಾದ ನಡಿ ನುಡಿ ಚರಿತ್ರವನ್ನು ಕೇಳಬೇಕಂತ